ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಯುಗಾದಿ ಹಬ್ಬದ ದಿನ ವಿಡಿಯೋ ಮಾಡಿದ್ದು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಯುಗಾದಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದೆ ಗೊತ್ತಾ? ಬನ್ನಿ. ಈ ಸತಿ ಯುಗಾದಿ ಹಬ್ಬದ ಟೈಮು ಬಂದು ಪೂಜೆ ಟೈಮು ಬಂದು 6:45 ಮೇಲೆ ಪೂಜೆ ಮಾಡಬೇಕು ಅನ್ನೋದಿತ್ತು. ಸೊ ಅದಕ್ಕೆ ಬೇಗ ಅರ್ಲಿ ಮಾರ್ನಿಂಗ್ ಮಾಡಲಿಲ್ಲ. ಸೊ ಎದ್ದಿದ ತಕ್ಷಣನೇ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಸೂರ್ಯಗೊಂದು ನಮಸ್ಕಾರ ಹಾಕಿ ಎಲ್ಲ ನಾನು ಫ್ರೆಶ್ ಅಪ್ ಆಗಿ ಮತ್ತೆ ಅರಿಶಿನ ಕುಂಕುಮ ಫಿಲ್ ಮಾಡ್ತಾ ಇದ್ದೆ. ಅರಿಶಿನ ಕುಂಕುಮ ಬಟ್ಲಲ್ಲಿ ಫಿಲ್ ಮಾಡೋದಕ್ಕಿಂತ ಮುಂಚೆ ಈ ಥರ ಕಾಯಿನ್ ಇಟ್ಟು ಫಿಲ್ ಮಾಡೋದ್ರಿಂದ ಅರಿಶಿನ ಕುಂಕುಮ ಅದು ಹುಳ ಆಗೋದಿಲ್ಲ. ಸೊ ನೀವು ಸುಮಾರು ನೋಡಿರ್ತೀರ, ಅರಿಶಿನ ಕುಂಕುಮದ ಬಟ್ಲು ತುಂಬ ದಿನ ಹಾಗೇನೆ ಇಟ್ಟಿದ್ರೆ ಹುಳಗಳಾಗುತ್ತೆ. ಸೊ ಈ ಥರ ಕಾಯಿನ್ ಇಟ್ಬಿಟ್ಟು ಫಿಲ್ ಮಾಡಿದ್ರೆ ಅದು ಹುಳ ಆಗಲ್ಲ ಅಂತ ತಿಳ್ಕೊಂಡಿದ್ದೆ. ಸೊ ನಾನಿವತ್ತು ಟ್ರೈ ಮಾಡಿದೆ. ಸೊ ಯುಗಾದಿ ಹಬ್ಬ ಅಂತಂದರೆ ಯಾವುದೇ ಹಬ್ಬ ಆಗಲಿ ಫಸ್ಟು ಮನೆ ಮುಂದೆ ತೋರಣ ಕಟ್ಟೋದಕ್ಕೋಸ್ಕರ ಮಾವಿನ ಎಲೆಗಳು ತೊಗೊಂಬರ್ತೀವಲ್ಲ, ಅಲ್ಲಿಂದನೇ ಹಬ್ಬದ ವೈಬ್ಸು ಸ್ಟಾರ್ಟ್ ಆಗೋದು. ಸೊ ನಾನು ಬೇರೆ ಎಲ್ಲ ರೆಡಿ ಮಾಡ್ಕೊತಿದ್ದೆ, ನಮ್ಮ ಮನೆಯವರು ತೋರಣ ಕಟ್ಟೋದಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ರು. ಸೊ ನಾನು ಈ ಸತಿ ಯುಗಾದಿ ಅಂತ ಒಂದು ರಂಗೋಲಿ ಬಿಟ್ಟೆ. ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿ. ಸೊ ನಾನು ನಮ್ಮ ಮನೆಯವರು ಸೇರಿಕೊಂಡು ಇಬ್ಬರೂ ತೋರಣ ಕಟ್ತಾ ಇದ್ವಿ. ಸೊ ತೋರಣ ಕಟ್ಟಿದ ತಕ್ಷಣವೇ ಮನೆಯಲ್ಲಿ ಹಬ್ಬದ ವಾತಾವರಣ ಸ್ಟಾರ್ಟ್ ಆಗೇ ಹೋಯಿತು. ಸೊ ಈ ಎಲ್ಲ ಗ್ರೀನರಿ ನೋಡ್ತಾ ಇದ್ದರೆ ಅದೇನೋ ಒಂಥರ ಖುಷಿ ಮತ್ತು ಮನೆಗೆ ಪಾಸಿಟಿವ್ನೆಸ್ ಅಂತ ಬರ್ತಾ ಅಲ್ಲ. ಹೌದು, ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ತಿನ್ನಬೇಕು. ನಾನೊಂದು ಸ್ವಲ್ಪ ಕಡಲೆ ಮಿಕ್ಸ್ ಮಾಡಿದ್ದೆ. ಬೇವು ಬೆಲ್ಲ ಮಿಕ್ಸ್ ಮಾಡಿ ಪೂಜೆಗಿಟ್ಟು ದೇವ್ರಿಗೆ ಪೂಜೆ ಮಾಡಿ ಅಲ್ಲಿಂದ ನಾವು ಊರಿಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೆ ಬೇಗ ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ನಾನು ನಮ್ಮ ಮನೆಯವರು ಹೊರಟ್ವಿ. ಬಟ್ ಅವರು ಫ್ರೆಶ್ ಅಪ್ ಆಗಿರಲಿಲ್ಲ. ಏಕೆಂತಂದರೆ ಅವ್ರ ಊರಲ್ಲಿ ಎಣ್ಣೆ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗ್ತೀನಿ ಅಂತ ಹೇಳಿದರು. ನಾನೇನೇ ಎಲ್ಲ ಪೂಜೆ ಎಲ್ಲ ಮಾಡಿ ಸೊ ಹೊರಟ್ವಿ. ಖಾಲಿ ರೋಡ್ ಇತ್ತು. ಖಾಲಿ ರೋಡ್ ನೋಡಿದ ತಕ್ಷಣವೇ ತುಂಬಾ ಖುಷಿಯಾಯಿತು. ಎವ್ರಿಡೇ ಇದೇ ಥರ ಖಾಲಿ ರೋಡ್ ಇದ್ದರೆ ಇನ್ನೂ ಖುಷಿಯಾಗುತ್ತೆ. ಸ್ವಲ್ಪ ಆಫೀಸ್ ವರ್ಕ್ ಇತ್ತು, ಹಾಗೆಯೇ ಆನ್ ದ ವೇ ಹೋಗ್ತಾ ಮುಗಿಸ್ಕೊಂಡು ಆನ್ ದ ವೇ ಹೋಗ್ತಾ ಎಳ್ನೀರು ಕುಟ್ಕೊಂಡು ನೇಟಿವ್ ಬಂದ್ವಿ. ನೇಟಿವ್ ಬಂದಾದಮೇಲೆ ಸ್ವಲ್ಪ ಹಬ್ಬದ್ದು ಕೆಲಸಗಳೆಲ್ಲ ಸ್ಟಾರ್ಟ್ ಆಯಿತು. ನಾನು ಬೆಲ್ಲ ಕುಟ್ಟೋದ್ರಿಂದ ಸ್ಟಾರ್ಟ್ ಮಾಡಿದೆ. ನಮ್ಮ ಆಂಟಿ ಕೂಡ ರಂಗೋಲಿ ಎಲ್ಲ ಬಿಡ್ತಾಯಿದ್ರು. ತುಂಬ ಚೆನ್ನಾಗಿ ರಂಗೋಲಿ ಬಿಟ್ಟಿದ್ರು, ಕಲರ್ಫುಲ್ಲಾಗಿ. ಹಾಗೆ ನಮ್ಮ ಆಂಟಿ ಒಂದು ಒಬ್ಬಟ್ಟಿಗೆಲ್ಲ ಮಿಕ್ಸ್ ಮಾಡ್ತಾಯಿದ್ರು. ವಿಡಿಯೋ ಮಾಡ್ತಿದ್ದೆ. ನಾನು ವಿಡಿಯೋ ಹಿಂಗ್ ಚೆನ್ನಾಗಿ ಬರಲ್ಲ, ಹಿಂಗ್ ಬರುತ್ತೆ ಚೆನ್ನಾಗಿ, ಶೈನಿಂಗ್. ಕಸಿನ್ನು, ಹಸ್ಬೆಂಡ್ಸು, ಮಾವ ಎಲ್ಲ ಎಣ್ಣೆ ಹಚ್ಕೊಂಡಿದ್ರು. ಅವ್ರದ್ದು ಫೋಟೋಸು ವೀಡಿಯೋಸ್ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬರ್ತಾ ಇದ್ದೆ. ಅಜ್ಜಿ ತಾತ ನೋಡಿ, ಅಜ್ಜಿ ತಾತ ಎಷ್ಟು ಫ್ರೀ ಲವ್ ಇರುತ್ತೆ ಅಂತ. ಸೊ ಇದನ್ನ ನೋಡಿ ತುಂಬಾ ಖುಷಿ ಆಯಿತು. ಹಾಗೆಯೇ ಕೆಳಗಡೆ ಒಂದು ನಮ್ಮ ಅತ್ತೆ ಆಂಟಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಒಬ್ಬಟ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಬ್ಬಟ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡಾದ್ಮೇಲಂತೂ ಇನ್ನೂ ಫೆಸ್ಟಿವಲ್ ವೈಬ್ಸ್ ಇನ್ನೂ ಜೋರಾಗಿ ನಡೀತು. ತುಂಬಾ ಖುಷಿ ಆಯಿತು. ನನಗಂತೂ ಇಷ್ಟು ಪರ್ಫೆಕ್ಟಾಗಿ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ. ನನ್ನ ಕೈಯಿಂದ ಏನಾಗುತ್ತೋ ಅಷ್ಟು ಹೆಲ್ಪ್ ಮಾಡಿಕೊಟ್ಟೆ ನಾನು. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬದ ಅಡುಗೆ ಮಾಡ್ತೀವಲ್ಲ, ಅದರಲ್ಲಿರೋ ಖುಷಿನೇ ಬೇರೆ ಅಲ್ಲ. ಹೌದು. ಸೊ ಈ ಒಬ್ಬಟ್ಟಿನ ಜೊತೆ, ಸ್ವೀಟ್ ಒಬ್ಬಟ್ಟಿನ ಜೊತೆ ನಾವು ಖಾರ ಒಬ್ಬಟ್ಟು ಕೂಡ ಮಾಡ್ತೀವಿ. ಪ್ರತಿ ಸತಿನೂ ಅಷ್ಟೇ, ಒಬ್ಬಟ್ಟು ಮಾಡಿದಾಗೆಲ್ಲ ನಾವು ಇದು ಖಾರ ಒಬ್ಬಟ್ಟು ಮಾಡ್ತೀವಿ. ನೀವು ನೋಡ್ಬೋದು, ಖಾರ ಒಬ್ಬಟ್ಟು ಕೂಡ ರೆಡಿ ಆಯಿತು. ಎಲ್ಲ ಅಡುಗೆ ಎಲ್ಲ ಮುಗಿಸಾದ್ಮೇಲೆ ದೇವರಿಗೆ ನೈವೇದ್ಯ ಇಟ್ಟು ಎಲ್ಲರೂ ಸೇರಿಕೊಂಡು ಪೂಜೆ ಮಾಡಿದ್ವಿ. ಹಬ್ಬ ಅಂದರೆ ಅಷ್ಟೇ, ನಾವೇ ಪೂಜೆ ಮಾಡೋದ್ರಿಂದ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಪೂಜೆ ಮಾಡ್ತಾ ಇರ್ತೀವಲ್ಲ, ಅದಿನ್ನೂ ತುಂಬಾ ಖುಷಿ ಕೊಡುತ್ತೆ. ಹಾಗೆಯೇ ಒಂದು ಒಳ್ಳೆ ಬ್ಲೆಸ್ಸಿಂಗ್ ತೊಗೊಂಡು ದೇವ್ರ ಹತ್ರ, ಹಾಗೆಯೇ ಹಿರಿಯರ ಆಶೀರ್ವಾದ ಕೂಡ ತೊಗೊಂಡು ಹಬ್ಬ ಪೂಜೆ ಮುಗಿಸಿದ್ವಿ. ಸೊ ಪೂಜೆ ಎಲ್ಲ ಮುಗಿದಾದ್ಮೇಲೆ ಊಟ ಕೂಡ ಮುಗೀತು. ಈವ್ನಿಂಗ್ ಮೇಲೆ ಕಾಫಿ ಮಾಡಬೇಕಾಗಿತ್ತು. ಸೊ ನಮ್ಮ ಅತ್ತೆ ನಾನು ಹೋದಾಗೆಲ್ಲ ನನ್ನ ಕೈಯಿಂದನೇ ಕಾಫಿ ಮಾಡಿಸ್ತಾರೆ. ಯಾಕೆ ಅಂತಂದರೆ ನಾನು ಕಾಫಿ ಚೆನ್ನಾಗಿ ಮಾಡ್ತೀನಿ ಅಂತ ನನ್ನ ಕೈಲಿ ಮಾಡಿಸ್ತಾರೆ. ಅದನ್ನ ಕೇಳಿದಾಗ ತುಂಬಾ ಖುಷಿಯಾಗುತ್ತೆ. ಸೊ ಸಂಜೆ ಸೂರ್ಯನ ನೋಡಿಕೊಂಡು
ನಾನು ಕಾಫಿ ಕುಡಿದೆ. ಕಾಫಿ ಎಲ್ಲ ಕುಡಿದು ಈವ್ನಿಂಗು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೊರಟ್ವಿ. ಈ ದೇವಸ್ಥಾನಕ್ಕೆ ನಾನು ಬಂದಿರಲಿಲ್ಲ, ಲಾಸ್ಟ್ ಮಂತ್ ಇನಾಗ್ರೇಷನ್ ಆಗಿತ್ತು. ಬರೋಕ್ಕಾಗಲಿಲ್ಲ. ದೇವರೇ ಅಷ್ಟೇ ಯಾವ ಟೈಮಲ್ಲಿ ಕರೆಸ್ಕೋಬೇಕೋ ಆ ಟೈಮಲ್ಲಿ ಕರೆಸ್ಕೊತಾನೆ. ಸೊ ವರ್ಷ ದಿನ ಈ ದೇವ್ರ ದರ್ಶನ ಮಾಡಿದ್ದು ತುಂಬಾ ಖುಷಿಯಾಯಿತು ನನಗೆ. ಗೈಸ್, ಈ ವಿಡಿಯೋದಲ್ಲಿ ಕೇಳಿಸ್ತಾ ಇದೆ ಇಲ್ವೋ ನಂಗೆ ಗೊತ್ತಿಲ್ಲ, ಯಾಕೆಂದರೆ ನಾನು ಬೈಕ್ ಮನೇಲೇ ಮಲ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಕಸಿನ್ದು ಬರ್ಡೇ ಇತ್ತು, ಮೊನ್ನೆ ಇತ್ತು. ಸೊ ಸೆಲೆಬ್ರೇಟ್ ಮಾಡಿರಲಿಲ್ಲ. ಇವಾಗ ಅವನಿಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಮತ್ತು ಇವರು ಕೇಕ್ ತರಕ್ಕೆ ಹೋಗ್ತಾ ಇದ್ದೀವಿ. ಬಟ್ ನಾನು ಹೇಳಿದ್ದೀನಿ ನಾನು ರಿಟರ್ನ್ ಹೋಗ್ತಾ ಇದ್ದೀನಿ ಮನೆಗೆ ಅಂತ ಹೇಳ್ತೀನಿ. ಸಖತ್ ಬೇಜಾರಾಗೋಗ್ಬಿಟ್ಟಿದ್ದಾರೆ. ಫುಲ್ಲು ಫ್ಯಾಮಿಲಿ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ರು ಈ ಪ್ರ್ಯಾಂಕಿಗೆ. ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ವಿಡಿಯೋ ಮಾಡೋಕ್ಕೆ ಹೋದರೆ ಅವನಿಗೆ ಪಕ್ಕಾ ಡೌಟ್ ಬರುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಲಿಲ್ಲ. ಸೊ ಇಲ್ಲಿಂದ ಸ್ವಲ್ಪ ದೂರ ಬಂದಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ನನ್ನ ಲ್ಯಾಪ್ಟಾಪ್ಗಳು ಕೂಡ ಎತ್ಕೊಂಡ್ಬಂದಿದ್ದೀನಿ ನಾನು. ಆವಾಗಲೇ ಅವ್ನು ನಂಬಿತ್ತು. ಸೊ ಇವಾಗ ಹೋಗಿ ಕೇಕ್ ತೊಗೊಂಡು ಹಾಗೆ ಒಂದು ಗಿಫ್ಟ್ ತೊಗೋಬೇಕು ಅಂದ್ಬಿಡ್ತೀನಿ. ಗಿಫ್ಟ್ ತೊಗೊಂಡು ಮತ್ತೆ ಸೊ ಕಸಿನ್ಗೆ ಒಂದು ಸ್ಮಾಲ್ ಸರ್ಪ್ರೈಸ್ ಕೊಡೋಣ ಅಂತ ನಾನು ನಮ್ಮ ಮನೆಯವರು ಈ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗೆಯೇ ಗಿಫ್ಟ್ ತೊಗೊಂಡು ಕೇಕ್ ಕೂಡ ತೊಗೊಂಡು ಹೊರಟ್ವಿ. ಸೊ ಒಂದು ಸ್ಮಾಲ್ ಆಗಲಿ ಬಿಗ್ ಆಗಲಿ ಒಂದು ಸರ್ಪ್ರೈಸ್ ಇದ್ದರೆ ತುಂಬ ಖುಷಿ ಆಗುತ್ತೆ ಎಲ್ಲರಿಗೂ ಅಷ್ಟೇ. ಸೊ ಆ ಖುಷಿ ಅವನೆಲ್ಲ ನೋಡಬೇಕು ಅನ್ನೋದು ಇಷ್ಟ ಆಯಿತು. ಸೊ ಅದಕ್ಕೆ ನಾವಿಬ್ಬರು ಈ ಪ್ಲ್ಯಾನ್ ಮಾಡಿದ್ವಿ. ಸೊ ನಮ್ಮ ಮನೆಯವರು ಫಸ್ಟು ಮನೆಯೊಳಗಡೆ ಹೋದರು. ನಾನು ಆಮೇಲೆ ಲೇಟಾಗಿ ಹೋದೆ. ಯಾಕೆ ಅಂತಂದರೆ ಅಕ್ಕ ಮನೆಗೆ ಹೋಗಿದ್ದಾರೆ ಅಂತ ಅಂದ್ಕೋಬೇಕು ಅಂತ. ಸೊ ನಮ್ಮ ಮನೆಯವ್ರು ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ಈ ಪ್ಲ್ಯಾನು ತುಂಬ ಸಕ್ಸಸ್ಫುಲ್ ಆಯಿತು. ತುಂಬಾ ಖುಷಿ ಆಯಿತು. ಅವ್ನಿಗೂ ಖುಷಿ, ಅವನ ಫೇಸಲ್ಲಿ ಖುಷಿ ನೋಡಿ ಸಖತ್ ಖುಷಿ ಆಯಿತು. ಏಕೆಂದರೆ ನಾನು ನಮ್ಮ ಮನೆಯವ್ರು ಪ್ಲ್ಯಾನ್ ಮಾಡಿದ್ದು ಸಕ್ಸಸ್ಫುಲ್ಲಾಗಿ ವರ್ಕೌಟ್ ಆಯ್ತದು. ಸೊ ಹಾಗೆಯೇ ಇಡೀ ಫ್ಯಾಮಿಲಿನೇ ನನಗೆ ಸಪೋರ್ಟ್ ಮಾಡಿದ್ರು. ನಮ್ಮ ಮಾವ ಅಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ನಮ್ಮ ಮನೆಗೆ ಹೋಗ್ತೀನಿ ಅಂದಾಗ ನಮ್ಮ ಮಾವ ಇದು ಓಕೆ, ಹುಷಾರಾಗಿ ಹೋಗ್ಬಿಟ್ಟು ಬಾ, ಅರ್ಜೆಂಟ್ ಕೆಲಸ ಇದೆಯಲ್ಲ, ಕ್ಯಾಬೆಲ್ಲ ಹತ್ತಿಸ್ಬಿಟ್ಟು ಬಾ ಅಂತ ನಮ್ಮ ಮನೆಯವ್ರಿಗೆ ಈ ಬುಜ್ಜಿ ಮುಂದೆ ಹೇಳಿದ್ರು. ಸೊ ಅದು ಹೇಳಿದಾಗ ನನಗೆ ನಗು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಬಟ್ ನಮ್ಮ ಮಾವ ತುಂಬ ಸಪೋರ್ಟ್ ಮಾಡಿದ್ದು ತುಂಬ ಖುಷಿ ಆಗ್ತಾಯಿತ್ತು. ಸೊ ಎಲ್ಲರೂ ಸೇರಿ ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಹಬ್ಬದ ದಿನ ಒಂದು ಸ್ಮಾಲ್ ಸೆಲೆಬ್ರೇಷನ್ನು ಎಲ್ಲ ಎರಡನ್ನೂ ಮಿಕ್ಸಪ್ ಆಗಿ ತುಂಬಾ ಡಬಲ್ ಖುಷಿ ಆಯಿತು ಎಲ್ಲರಿಗೂ. ಒಂದು ಸ್ಮಾಲ್ ಒಂದು ಮೆಮೊರಿ ಕ್ರಿಯೇಟ್ ಮಾಡಿದ್ವಿ ನಾನು ನಮ್ಮ ಮನೆಯವರು. ಇದು ಲೈಫ್ ಲಾಂಗು ಮೆಮೊರಿ ಆಗಿರುತ್ತೆ. ಸೊ ಈ ವಿಡಿಯೋ ಲೈಫ್ ಲಾಂಗು ಇರುತ್ತಲ್ಲ, ಅದನ್ನ ನೋಡಿದಾಗ ಇನ್ನೂ ಖುಷಿ ಆಗುತ್ತೆ. ಸೊ ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಷನ್ ಮುಗಿಸಿದ್ವಿ. ಸೊ ಹಾಗೆಯೇ ಅವನ್ನ ನಾವು ಬುಜ್ಜಿ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ಅವ್ನಿಗೆ ಹ್ಯಾಪಿ ಬರ್ಡೇ ಬುಜ್ಜಿ ಅಂತ ಹಾಕ್ಸಿದ್ವಿ. ಸೊ ಎಲ್ಲರಿಗೂ ಕೇಕ್ ಕಟಿಂಗ್, ಕೇಕ್ ಎಲ್ಲ ತಿನ್ನಿಸಿ ಖುಷಿ ಆಯಿತು. ಇದೊಂದು ಸ್ಮಾಲ್ ಸೆಲೆಬ್ರೇಷನ್ನು ಹಬ್ಬದ ಜೊತೆ ಮಾಡಿದ್ದು ತುಂಬಾ ಖುಷಿ ಆಯಿತು ಎಲ್ಲರಿಗೂ. ಸೊ ಏನಂತಂದರೆ ಸಡನ್ ಪ್ಲ್ಯಾನ್ ಮಾಡಿದ್ದು ತುಂಬ ಸಕ್ಸಸ್ಫುಲ್ ಆಯ್ತಲ್ಲ, ಸಖತ್ ಖುಷಿ ಆಯಿತು. ಹಾಗೆಯೇ ನಮ್ಮ ಮಾವ ಅವನಿಗೆ ಕೇಕ್ ತಿನ್ಸೋಕ್ಕೆ ಅಂತ ಬಂದರು. ಕೇಕ್ ತಿನ್ನಿಸ್ಬೇಕಾದ್ರೆ ಮಾವ ಅವನಿಗೆ ತಿನ್ಸಕ್ಕೆ ಹೋಗ್ತಾಯಿದ್ರು, ಬಟ್ ತಿನ್ನಿಸ್ತಾ ಇರಲಿಲ್ಲ. ತುಂಬ ಆಟ ಆಡಿಸ್ತಾ ಇದ್ರು. ಅನ್ನೋದು ನೋಡಿ ತುಂಬಾ ಖುಷಿ ಆಯಿತು. ನಗು ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ ನನಗಂತೂ. ಬಟ್ ನನ್ನ ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್ಕು ಬರ್ತಾ ಇರೋದ್ರಿಂದ ಟಿ ವಿಲಿ ನಾನು ಫುಲ್ ಬ್ಯಾಕ್‌ಗ್ರೌಂಡು ಎಲ್ಲ ಮ್ಯೂಟ್ ಮಾಡಿದ್ದೀನಿ, ಸೌಂಡ್ಸ್ ಎಲ್ಲ ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ಸೊ ಎಲ್ಲರನ್ನು ಸೇರಿಕೊಂಡು ಸೆಲೆಬ್ರೇಟ್ ಎಲ್ಲ ಮುಗಿಸಿದ್ವಿ. ಹಾಗೆಯೇ ಹಬ್ಬದ್ದು ವಾತಾವರಣದ ಜೊತೆ ಒಂದು ಬರ್ಡೇ ಸೆಲೆಬ್ರೇಷನ್ ಆಯಿತು ಅಂತ ಅವ್ರಿಗೂ ಖುಷಿ ಸಿಗುತ್ತೆ ಆ್ಯಂಡ್ ನಮಗೂ ಖುಷಿ ಸಿಗುತ್ತೆ ಅಂತ ಈ ಥರ ಪ್ಲ್ಯಾನ್ ಮಾಡಿದ್ವಿ. ಸೊ ಎಲ್ಲರೂ ಅವನಿಗೆ ಕೇಕ್ ತಿನ್ನಿಸ್ತಾ ವಿಶ್ ಮಾಡಿದ್ರು. ಸೊ ಇವೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಹಾಗೆಯೇ ಅಜ್ಜಿ, ತಾತ ಕೂಡನು ಬಂದು ಅವನಿಗೆ ವಿಶ್ ಮಾಡಿದ್ರು. ಅಜ್ಜಿಗೆ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ, ಆದರೂ ಕೂಡ ಮೊಮ್ಮಗನಿಗೆ ಕೇಕ್ ತಿನ್ನಿಸ್ಬೇಕು ಅಂತ ಬಂದು ವಿಶ್ ಮಾಡ್ತಾ ಕೇಕ್ ತಿನ್ನಿಸಿದ್ರು. ಇವೆಲ್ಲ ನೋಡಿ ಸಖತ್ ಖುಷಿ ಆಯಿತು. ಸೊ ಈ ಸತಿ ಯುಗಾದಿ ಹಬ್ಬದ ದಿನ ಸೆಲೆಬ್ರೇಷನ್ ಹಾಗೆಯೇ ಒಂದು ಸ್ಮಾಲ್ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಎರಡನ್ನೂ ಮೆಮೊರಿ ಕ್ರಿಯೇಟ್ ಆಯಿತು ತುಂಬ ಚೆನ್ನಾಗಿ. ಸಖತ್ ಖುಷಿ ಆಯಿತು. ಸೊ ನೀವು ಯಾವ ಥರ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅಂತ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.